ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ವಿಧಿಯನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಡಾಕ್ಟರ್ BR ಅಂಬೇಡ್ಕರ್ ಕರೆದಿದ್ದಾರೆ? ಎ 14ನೇ ವಿಧಿ, ಬಿ 19ನೇ ವಿಧಿ, ಸಿ 32ನೇ ವಿಧಿ, ಡಿ 356ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಬೇಗ ಬೇಗ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ 32ನೇ ವಿಧಿ. ಈಗ ಎರಡನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ನೌಕಾಯಾನ ಮಾಡಬಹುದಾದ ಟಿಟಿಕಾಕಾ ಸರೋವರ ಯಾವ ದೇಶಗಳ ನಡುವೆ ಇದೆ? ಎ ಬ್ರೆಜಿಲ್ ಮತ್ತು ಅರ್ಜೆಂಟೈನಾ, ಬಿ ಪೆರು ಮತ್ತು ಬೊಲಿವಿಯಾ, ಸಿ ಚಿಲಿ ಮತ್ತು ಈಕ್ವೆಡಾರ್, ಡಿ ಕೊಲಂಬಿಯಾ ಮತ್ತು ವೆನೆಜುವೆಲಾ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ ಗೊತ್ತಿದ್ದರೆ, ಸಮಯವಿದೆ. ಇದಕ್ಕೆ ಸರಿಯಾದ ಉತ್ತರ ಬಿ ಪೆರು ಮತ್ತು ಬೊಲಿವಿಯಾ. ಈಗ ಮೂರನೇ ಪ್ರಶ್ನೆ, ಕ್ವಾಂಟಮ್ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಎ ಆಲ್ಬರ್ಟ್ ಐನ್ಸ್ಟೈನ್, ಬಿ ಮ್ಯಾಕ್ಸ್ ಪ್ಲಾಂಕ್, ಸಿ ನೀಲ್ಸ್ ಬೋರ್, ಡಿ ಅರ್ನೆಸ್ಟ್ ರದರ್ಫೋರ್ಡ್. ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಬೇಗ ಬೇಗ ಕಾಮೆಂಟ್ ಮಾಡಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಮ್ಯಾಕ್ಸ್ ಪ್ಲಾಂಕ್. ಹಾಗೆ ನಾಲ್ಕನೇ ಪ್ರಶ್ನೆ, ಇತಿಹಾಸದಲ್ಲಿ ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಹೊಂದಿದ್ದ ಚಾಲುಕ್ಯ ದೊರೆ ಯಾರು? ಎ ಮೊದಲನೇ ಪುಲಕೇಶಿ, ಬಿ ಎರಡನೇ ಪುಲಕೇಶಿ, ಸಿ ವಿಕ್ರಮಾದಿತ್ಯ, ಡಿ ಮಂಗಳೇಶ. ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಬೇಗ ಬೇಗ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಎರಡನೇ ಪುಲಕೇಶಿ. ಐದನೇ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗದಲ್ಲಿ ಲಿಂಫೋಸೈಟ್ಸ್ ಜೀವಕೋಶಗಳು ಉತ್ಪತ್ತಿಯಾಗುತ್ತವೆ? ಆಪ್ಷನ್ ಎ ಮೂಳೆ ಮಜ್ಜೆ, ಬಿ ಪಿತ್ತಜನಕಾಂಗ, ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ, ಡಿ ಮೂತ್ರಪಿಂಡ. ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಗೊತ್ತಿರುತ್ತೆ, ಸ್ಟಡಿ ಮಾಡ್ತಾ ಇರ್ತೀರ. ಇದಕ್ಕೆ ಸರಿಯಾದ ಉತ್ತರ ಮೂಳೆ ಮಜ್ಜೆ. ಈಗ ಆರನೇ ಪ್ರಶ್ನೆ, ಗ್ರಿಷಮ್ ನಿಯಮ ಅರ್ಥಶಾಸ್ತ್ರದ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಎ ತೆರಿಗೆ ಪದ್ಧತಿ, ಬಿ ಹಣದ ಚಲಾವಣೆ, ಸಿ ಗ್ರಾಹಕರ ವರ್ತನೆ, ಡಿ ಅಂತಾರಾಷ್ಟ್ರೀಯ ವ್ಯಾಪಾರ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಹಣದ ಚಲಾವಣೆ. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರು? ಆಪ್ಷನ್ ಎ ಮೌರ್ಯರು, ಆಪ್ಷನ್ ಬಿ ಕುಶಾಣರು, ಆಪ್ಷನ್ ಸಿ ಗುಪ್ತರು, ಆಪ್ಷನ್ ಡಿ ಇಂಡೋ ಗ್ರೀಕರು. ಇದು ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಬೇಗ ಬೇಗ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಡಿ ಇಂಡೋ ಗ್ರೀಕರು. ಎಂಟನೇ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸರಿಸುಮಾರು ಸಮಯ ಎಷ್ಟು? ಆಪ್ಷನ್ ಎ 5 ನಿಮಿಷ 20 ಸೆಕೆಂಡು, ಬಿ 8 ನಿಮಿಷ 10 ಸೆಕೆಂಡು, ಸಿ 10 ನಿಮಿಷ, ಡಿ 12 ನಿಮಿಷ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ 8 ನಿಮಿಷ 20 ಸೆಕೆಂಡು. ಈಗ 9ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಎಷ್ಟು ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳಿವೆ? ಎ 5, ಬಿ 10, ಸಿ 15, ಡಿ 20. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ, ಸಮಯವಿದೆ, ಬೇಗ ಬೇಗ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ 10. ಹೀಗೆ ಇಂತಹ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದಲ್ಲಿ ನಿಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ.
ಹಾಗೆ ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.